ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉಡುಪಿಗೆ ಭೇಟಿ ನೀಡಲಿದ್ದು ಈ ಹಿನ್ನೆಲೆಯಲ್ಲಿ ಉಡುಪಿ ನಗರ ಕಂಪ್ಲೀಟ್ ಆಗಿ ಸಜ್ಜಾಗಿದೆ. ಇನ್ನು ನಗರ ಕಂಪ್ಲೀಟ್ ಆಗಿ ಕೇಸರಿಮಯವಾಗಿದ್ದು ಮೋದಿ ಸ್ವಾಗತಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನಾಳೆ ಕೃಷ್ಣನಗರಿಗೆ ಪ್ರಧಾನಿ ಮೋದಿ ಭೇಟಿ. ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನ, ದೇವಸ್ಥಾನದ ಮುಂದೆ ಅಂಗಡಿ ಮುಂಗಟ್ಟು ಬಂದ್. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಉಡುಪಿಗೆ ಭೇಟಿ ಕೊಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷ್ಣನಗರಿ ಸಂಪೂರ್ಣವಾಗಿ ಸಜ್ಜಾಗಿದೆ. ಉಡುಪಿ ನಗರವು ಸಂಪೂರ್ಣ ಕೇಸರಿಮಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸಲು ಹಲವು ಸಿದ್ಧತೆಗಳು ನಡೆದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಡುಪಿ ಭೇಟಿ ವೇಳೆ ಕೃಷ್ಣನ ಸನ್ನಿಧಾನಕ್ಕೆ ಆಗಮಿಸಲಿದ್ದು, ಈ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಭಕ್ತರಿಗೆ ದೇವರ ದರ್ಶನವನ್ನು ನಿರ್ಬಂಧಿಸಲಾಗಿದೆ. ರಥಬೀದಿ, ಅಷ್ಟಮಠ, ಕೃಷ್ಣ ಮಠಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಸಂಜೆಯ ಬಳಿಕ ದೇವರ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕೊಡಲಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ರಥಬೀದಿಯ ಮೂಲಕ ಆಗಮಿಸುವ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣ ದೇವರ ದರ್ಶನ ಪಡಿತಾರೆ. ಸುವರ್ಣ ಕನಕನ ಕಿಂಡಿಯನ್ನು ಉದ್ಘಾಟಿಸಿ ಕನಕದಾಸರ ಗುಡಿ ದರ್ಶನವನ್ನು ಮಾಡ್ತಾರೆ. ಮಠದೊಳಗೆ ಬಂದು ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆಗೈದು ಶ್ರೀಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಚಿನ್ನದ ತೀರ್ಥ ಮಂಟಪವನ್ನು ಉದ್ಘಾಟಿಸಿ ಅಷ್ಟಮಠಾಧೀಶರನ್ನ ಭೇಟಿ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಗೀತ ಮಂದಿರಕ್ಕೆ ಭೇಟಿ ಕೊಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಉಡುಪಿ ಪ್ರವಾಸ ಆದಿ ಉಡುಪಿ ಹೆಲಿಪ್ಯಾಡ್ ಇಂದ ಆರಂಭವಾಗ್ತದೆ. ಅಲ್ಲಿಂದ ಸುಮಾರು 1.8 ಕಿಲೋಮೀಟರ್ ರೋಡ್ ಶೋ ನಡೀತದೆ. ನೇರವಾಗಿ ರಥಬೀದಿಗೆ ಬರ್ತಾರೆ. ಈ ಜಾಗದಲ್ಲಿ ಇಳಿದು ಮೊದಲು ಕನಕನ ಮೂರ್ತಿಯನ್ನ ಸಂದರ್ಶನ ಮಾಡುವಂಥದ್ದು, ಹೊಸದಾಗಿ ನಿರ್ಮಾಣ ಆಗಿರುವಂತಹ ಮತ್ತು ರಿನೋವೇಷನ್ ಆಗಿರುವಂತಹ ಈ ಗುಡಿಯ ಕೆಲಸ ಇದೆ, ಇದು ಕಂಪ್ಲೀಟ್ ಆಗಿದೆ. ನೇರವಾಗಿ ಅಲ್ಲಿ ಕನಕನ ಗುಡಿಗೆ ದರ್ಶನವನ್ನು ಮಾಡ್ತಾರೆ. ಇಲ್ಲಿ ಬಂದು ಸುವರ್ಣ ಕನಕನ ಕಿಂಡಿಯನ್ನು ಉದ್ಘಾಟನೆ ಮಾಡ್ತಾರೆ. ನೇರವಾಗಿ ಇಲ್ಲಿಂದ ನಡ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಕೃಷ್ಣ ಮಠದ ಪ್ರವೇಶ ದ್ವಾರದ ಬಳಿಗೆ ಬರ್ತಾರೆ. ಅಲ್ಲಿ ಅವರಿಗೆ ಪೂರ್ಣ ಕುಂಭದ ಸ್ವಾಗತ ಸಿಗ್ತದೆ. ಭಕ್ತರಿಗೆ ಯಾರಿಗೂ ಕೂಡ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅವಕಾಶಗಳು ಇರೋದಿಲ್ಲ ಅನ್ನುವಂಥ ಮಾತನ್ನ ಈಗಾಗಲೇ ಪರ್ಯಾಯ ಪುತ್ತಿಗೆ ಮಠ ಒಂದು ಪ್ರಕಟಣೆಯ ರೂಪದಲ್ಲಿ ಹೊರಡಿಸಿದೆ. ಮಠ ಪ್ರವೇಶ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಮಧ್ವ ಸರೋವರಕ್ಕೆ ಬರ್ತಾರೆ. ಇಲ್ಲಿನ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ತಾರೆ ಮತ್ತು ಅಲ್ಲಿಂದ ನೇರವಾಗಿ ಮಠದ ಒಳಗೆ ಪ್ರವೇಶ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದೇ ಮಾರ್ಗದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಕೃಷ್ಣ ಮಠದ ಒಳಗೆ ಪ್ರವೇಶಿಸ್ತಾರೆ. ಈ ಭಾಗದಲ್ಲಿ ನಿಂತು ಕನಕ ನವಗ್ರಹ ಕಿಂಡಿಯ ಮೂಲಕ ಅಂದ್ರೆ 9 ಕಿಂಡಿಯ ಮೂಲಕ ದೇವರನ್ನ ದರ್ಶನ ಮಾಡಬೇಕು ಅನ್ನುವಂತ ನಂಬಿಕೆ ಇದೆ. ಇಲ್ಲಿಂದ ನೇರವಾಗಿ ಇಲ್ಲಿ ಇರುವಂತಹ ಮುಖ್ಯ ಪ್ರಾಣ ದೇವರು ಈ ಭಾಗಕ್ಕೆ ಹೋಗ್ತಾರೆ. ಅಷ್ಟಮಠಾಧೀಶರನ್ನ ಭೇಟಿ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಇಲ್ಲಿ ನಡೀತದೆ ಅನ್ನುವಂಥದ್ದು. ಅಲ್ಲಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೀತಾ ಮಂದಿರಕ್ಕೆ ತೆರಳುತ್ತಾರೆ. ಪ್ರಧಾನಿ ಮೋದಿ ಭೇಟಿ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಭದ್ರತೆಗೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಪ್ರಧಾನಿ ಕೃಷ್ಣ ಮಠ ವೇಳೆ ಶಿಷ್ಟಾಚಾರ ಪಾಲಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಸೂಚನೆ ಕೊಟ್ಟಿದ್ದಾರೆ. ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ 2023 ಸೆಕ್ಷನ್ 163ರ ಅನ್ವಯದ ಪ್ರಕಾರ ಹೆಲಿಪ್ಯಾಡ್, ಶ್ರೀಕೃಷ್ಣ ಮಠ, ಪ್ರವಾಸಿ ಮಂದಿರದ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚೋದಕ್ಕೆ ಡಿಸಿ ಆದೇಶಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಉಡುಪಿ ಭೇಟಿ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಹೆಲಿಪ್ಯಾಡ್ನಿಂದ ಕೃಷ್ಣ ಮಠದವರೆಗೂ ಕೂಡ ಮೋದಿ ಸಾಗುವ ರಸ್ತೆಯಲ್ಲಿ ಬಾಂಬ್ ಸ್ಕ್ವಾಡ್ ಬೀಡು ಬಿಟ್ಟಿದೆ. ಶ್ವಾನದಳ ಇಂಚಿಂಚು ತಪಾಸಣೆ ಮಾಡ್ತಿದೆ. ಆದಿ ಉಡುಪಿ ಕರಾವಳಿ ಬನ್ನಂಜೆ ಸಿಟಿ ಬಸ್ ನಿಲ್ದಾಣ, ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದ ಮೇಲೆ ವಿಶೇಷ ಕಣ್ಗಾವಲನ್ನ ಇಡಲಾಗಿದೆ. ಆದಿ ಉಡುಪಿ ಹೆಲಿಪ್ಯಾಡ್ನಲ್ಲಿ ಇಳಿಯಲಿರುವ ಮೋದಿ 60 ಲಕ್ಷ ವೆಚ್ಚದಲ್ಲಿ ಹೊಸ ಹೆಲಿಪ್ಯಾಡ್ ನಿರ್ಮಾಣ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಲಕ್ಷಕಂಠ ಭಗವದ್ಗೀತೆ ಪಠಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ. ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಬಂದಿಳಿಯುವ ನಮೋ ಉಡುಪಿಗೆ ಸೇನಾ ಹೆಲಿಕಾಪ್ಟರ್ನಲ್ಲಿ ಆಗಮಿಸಲಿದ್ದಾರೆ. 3 ಹೆಲಿಕಾಪ್ಟರ್ಗಳನ್ನು ಏಕಕಾಲಕ್ಕೆ ಆಗಮಿಸಿರೋದ್ರಿಂದ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಹೆಲಿಪ್ಯಾಡ್ ಅನ್ನು ಆದಿ ಉಡುಪಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಹೆಲಿಪ್ಯಾಡ್ ಆವರಣದೊಳಗೆ ಹೊರಗೆ ವಿಶಾಲ ರಸ್ತೆಯನ್ನು ನಿರ್ಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿ ಭೇಟಿಯ ಸಂದರ್ಭ ಸೇನಾ ಹೆಲಿಕಾಪ್ಟರ್ನ ಮೂಲಕ ಅವರು ಆದಿ ಉಡುಪಿಗೆ ಬರ್ತಾರೆ. ಇದು ಆದಿ ಉಡುಪಿ ಹೆಲಿಪ್ಯಾಡ್ನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ 2 ಹೆಲಿಪ್ಯಾಡ್ಗಳು ಆಲ್ರೆಡಿ ಇತ್ತು, ಅದು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿರುವಂಥದ್ದು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಒಂದು ಹೊಸ ಹೆಲಿಪ್ಯಾಡನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 60ರಿಂದ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವಿಶೇಷ ಹೆಲಿಪ್ಯಾಡ್ ಸಿದ್ಧ ಆಗ್ತಾ ಇರುವಂಥದ್ದು. ಇಲ್ಲೂ ಕೂಡ ಕಂಪ್ಲೀಟ್ ಆಗಿ SPG ಅವರು ಮತ್ತು ರಾಜ್ಯ ಪೊಲೀಸರು ಚೆಕ್ಕಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಈ ರಸ್ತೆಯಲ್ಲೂ ಕೂಡ ಯಾವುದೇ ಹೆಚ್ಚಿನ ವಾಹನಗಳು ಓಡಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. 24x7 ಇಲ್ಲಿ ಗಸ್ತನ್ನು ಕೂಡ ತಿರುಗುವಂಥದ್ದು ಹೆಚ್ಚುವರಿ ಪೊಲೀಸರನ್ನ ನಿರ್ಮಾಣ ಮಾಡಿದ್ದಾರೆ. ಇಡೀ ಹೆಲಿಪ್ಯಾಡ್ನ ಸುತ್ತ ಸ್ವಚ್ಛತಾ ಕಾರ್ಯವನ್ನು ಮಾಡಲಾಗ್ತಾ ಇದೆ. 3 ಹೆಲಿಪ್ಯಾಡ್ಗಳನ್ನು ಕೂಡ ಸಿದ್ಧ ಇಟ್ಕೋಬೇಕು ಅನ್ನುವಂಥ ಒಂದು ಸೂಚನೆ SPG ಇಂದ ಬಂದಿರುವಂಥದ್ದು. ಹಾಗಾಗಿ ಮೊದಲು ಇದ್ದಂಥ 2 ಹೆಲಿಪ್ಯಾಡ್
ಅದರ ಪಕ್ಕದಲ್ಲಿ ಒಂದು ಹೊಸದಾಗಿ ನಿರ್ಮಾಣ ಆಗಿರುವಂತಹ ಹೆಲಿಪ್ಯಾಡ್ ನಾವು ನೋಡ್ತಾ ಇದ್ದೇವೆ. ಸುತ್ತಲೂ ಕೂಡ ಎಕ್ಸ್ಟ್ರಾ ಹೆಚ್ಚುವರಿ ರಸ್ತೆಗಳನ್ನು ಮಾಡಬೇಕು ಅನ್ನುವಂಥ ಸೂಚನೆಯ ಮೇರೆಗೆ ಎಲ್ಲವನ್ನ ಕೂಡ ಡಾಮರೀಕರಣ ಮಾಡಿದ್ದಾರೆ. ಅಲ್ಲಿಂದ ವಾಹನಗಳು ನೇರವಾಗಿ ಹೆಲಿಪ್ಯಾಡ್ನ ಒಳಭಾಗದಿಂದ ಬರ್ತದೆ. ಈ ರಸ್ತೆಯ ಮೂಲಕ ಸುಮಾರು 1.5 ಕಿಲೋಮೀಟರ್ ದೂರ ಇರುವಂತಹ ಕೃಷ್ಣ ಮಠಕ್ಕೆ ತಲುಪಬೇಕು. ನಾಳೆ ಸಂಜೆ 6 ಗಂಟೆವರೆಗೂ ಡ್ರೋನ್ ಹಾರಾಟಕ್ಕೆ ನಿಷೇಧ. ಮೋದಿ ಕಾರ್ಯಕ್ರಮಕ್ಕೆ ಬರೋರಿಗೆ ಸ್ಟ್ರಿಕ್ಟ್ ರೂಲ್ಸ್. ಇನ್ನು ನಾಳೆ ಸಂಜೆ 6 ಗಂಟೆವರೆಗೂ ಕೂಡ ಉಡುಪಿ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಉಡುಪಿಯ ನೋ ಫ್ಲೈ ಝೋನ್ ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಜೊತೆಗೆ ಪ್ರಧಾನಿಗಳ ರಸ್ತೆ ಪ್ರಯಾಣ ವೀಕ್ಷಣೆಗೆ ಕಟ್ಟುನಿಟ್ಟಿನ ನಿಯಮ ಜಾರಿ ಮಾಡಲಾಗಿದೆ. ಸಾರ್ವಜನಿಕರು ಬ್ಯಾಗು, ನೀರಿನ ಬಾಟಲು, ಧ್ವಜವನ್ನು ತರುವಂತಿಲ್ಲ. ಅಲ್ಲದೆ ಫೋಟೋ, ಸ್ಟಿಕ್ಕರ್ಸ್, ಬಲೂನ್, ಪಟಾಕಿಗಳನ್ನು ನಿಷೇಧಿಸಲಾಗಿದೆ. ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಉಡುಪಿ ಶ್ರೀಕೃಷ್ಣ ಮಠದ ಭೇಟಿ, ಭಗವದ್ಗೀತೆಯ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮನ ಆಗ್ತದೆ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ ಭೇಟಿಗೆ ಮೊದಲು ನಡೆಯುವಂತಹ ಕಾನ್ವೇಯ ರಿಹರ್ಸಲ್ ನಡೀತಾ ಇದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಹೇಗೆ ಸಾಗಬೇಕು ಮತ್ತು ಜನ ಸೇರಿರುವಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಯಾವ ಥರ ವಿಶ್ ಮಾಡ್ತಾರೆ, ಎಲ್ಲೆಲ್ಲಿ ಜನ ಜಾಸ್ತಿ ಸೇರ್ತಾರೆ ಅನ್ನುವಂಥ ಒಂದು ರಿಹರ್ಸಲನ್ನು ಮಾಡ್ತಾ ಇರುವಂಥದ್ದು. SPG ಅವರು ಸಂಪೂರ್ಣವಾಗಿ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಎಷ್ಟು ವಾಹನಗಳಿರ್ತದೆ, ಜನ ಸಂದಣಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ಪ್ರಮುಖ ಜಂಕ್ಷನ್ಗಳನ್ನು ಪಾಸ್ ಹಾಕ್ಕೊಂಡು ಸುಮಾರು ಒಂದು 6-7 ಜಂಕ್ಷನ್ಗಳು ಸಿಗೋದ್ರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಈ ಕಾರ್ಯಕ್ರಮ ನಡೆಯೋದ್ರಿಂದ 2 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜನಸಂದಣಿಯನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಒಂದು ಪ್ರಾಕ್ಟೀಸ್ ಅಥವಾ ರಿಹರ್ಸಲ್ ಅನ್ನು ನಡೀತಾ ಇರುವಂಥದ್ದು ನಾವು ನೋಡ್ಬೋದು. ಸಾಲು ಸಾಲು ವಾಹನಗಳು, ಒಂದು ಭದ್ರತಾ ಪಡೆಯ ವಾಹನಗಳು ಆಗಿದ್ರೆ, ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಬರುವಂತಹ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಮತ್ತು ಉಡುಪಿಯ ಜನಪ್ರತಿನಿಧಿಗಳು ಹೆಲಿಪ್ಯಾಡಿಂದ ಇಳಿದು ಕೃಷ್ಣ ಮಠ ತಲುಪುವವರೆಗೆ ಸುಮಾರು 2 ಕಿಲೋಮೀಟರ್ ದೂರದವರೆಗೆ ಈ ಕಾನ್ವೇ ಸಾಗ್ತದೆ. ಸುಮಾರು 25 ನಿಮಿಷಗಳನ್ನು ಪ್ರಧಾನಿ ಮೋದಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿ ಇದೆ. ನಾವು ನೋಡ್ಬೋದು ಸ್ಥಳದಲ್ಲಿ DC, SP, ASP ಮತ್ತು SPGಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಟ್ಟು ಕಾರ್ಯಕ್ರಮ ಯಾವ ರೀತಿ ಸಾಗ್ತದೆ ಅನ್ನೋದನ್ನು ಒಂದು ರಿಹರ್ಸಲ್ ಅನ್ನು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾ ಇರೋದು ಇದೇ ಮೊದಲ ಬಾರಿ. ಯಾವುದೇ ಅಹಿತಕರ ಘಟನೆಯಾಗದಂತೆ ಉಡುಪಿ ನಗರ ಪೊಲೀಸರು ಮತ್ತು ಜಿಲ್ಲಾಡಳಿತ ಕೊನೆಯ ಹಂತದ ಸಿದ್ಧತೆಗಳನ್ನು ಪೂರ್ಣಗೊಳಿಸ್ತಾ ಇದೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.